ಭ್ರಷ್ಟ ಅಧಿಕಾರಿಗಳನ್ನ ವಜಾಗೊಳಿಸುವಂತೆ ಪ್ರತಿಭಟನೆ. ತಾಲೂಕು ಕಚೇರಿ ಎದುರು ರೈತ ಸಂಘದಿಂದ ಪ್ರೊಟೆಸ್ಟ್. ಅದ್ಯಾಕೋ ರೈತರಂದ್ರೆ ಅಧಿಕಾರಿಗಳಿಗೆ ಆಲಸ್ಯ. ರೈತರ ಕೆಲಸ ಕಾರ್ಯಗಳನ್ನ ಮಾಡಿಕೊಡಬೇಕೆಂದ್ರೆ ಸೋಂಬೇರಿತನ, ಭ್ರಷ್ಟಗುಳಿತನ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ರೈತರಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೌದು, ಅರಸೀಕೆರೆ ತಾಲೂಕು ಕಚೇರಿಯ ಮುಂದೆ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣಗೌಡ ಹಾಗೂ ಜಿಲ್ಲಾಧ್ಯಕ್ಷ ದಯಾನಂದ್ ಬೆಳಗುಂಬ ಇವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಅರಸೀಕೆರೆಯಲ್ಲಿ ವಸತಿ ಯೋಜನೆಯಡಿ ನಡೆದಿರುವ ಅವ್ಯವಹಾರದ ಬಗ್ಗೆ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹಾಗೂ ಅವರನ್ನ ವಜಾಗೊಳಿಸುವಂತೆ ಕುರಿತು ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಮಾತನಾಡಿ, ಬಾಣವಾರ ಗ್ರಾಮದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಪಿಡಿಒ ಕಾರ್ಯವೈಖರಿ ಸರಿಯಿಲ್ಲ. ಅವರು ರೈತರ ಪರವಾಗಿ ಯಾವುದೂ ಕೆಲಸವನ್ನ ಮಾಡಿಕೊಡ್ತಾ ಇಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಅವರನ್ನ ಕೂಡಲೇ ವಜಾಗೊಳಿಸಬೇಕೆಂದು ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಅದಕ್ಕೆ ತಹಸೀಲ್ದಾರ್ ಕೂಡ ವಜಾಗೊಳಿಸುವ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ತಾಲೂಕು ದಂಡಾಡಳಿತಾಧಿಕಾರಿಗಳು ಏನು ಭಾನುವಾರ ಪಿಡಿಒ ಅವ್ರನ್ನ ಅಮಾನತ್ ಮಾಡೋದಕ್ಕೆ ಕಾಲಾವಕಾಶವನ್ನು ಕೇಳಿದ್ದಾರೆ. ಇದನ್ನ ರಿಪೋರ್ಟ್ ಹಾಕಿ ನಾನು ನಮ್ಮ DC ಅವ್ರಿಗೆ ಹಾಕಿ ಮತ್ತು CO ಹಾಕಿ ಸರ್ಕಾರದವ್ರಿಗೆ ತಂದು ಮಾಡಿಸ್ಕೊಡ್ತೀವಿ. ಅವ್ರನ್ನ ಅಮಾನತ್ ಮಾಡಿದ್ವಿ, ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಕೊಡ್ತೀವಿ ಅಂತೇಳಿ ಇವತ್ತಿನ ತಹಸೀಲ್ದಾರರು ಸಂತೋಷ್ ಅವರು ಇವತ್ತು ಪಾಪ ಹೇಳಿದ್ದಾರೆ. ಅದೇ ರೀತಿಯಾಗಿ ಏನು ನಮ್ಮ ಅರಸೀಕೆರೆ ತಾಲೂಕಿನ ಹಾಸನ ಜಿಲ್ಲೆಯ ಎಲ್ಲ ನನ್ನ ರೈತ ಮುಖಂಡರು ಇವತ್ತೇನು ಎಲ್ಲ ಅಹವಾಲುಗಳನ್ನ ತಹಶೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ತಿಂಗಳು ಬೇಕು ಟೈಮ್ ಅಂತ ಹೇಳಿದರೆ ಅದನ್ನು ನಾವು ಅಷ್ಟಕ್ಕೆ ಮೊಟಕುಗೊಳಿಸಿ ಹೋರಾಟವನ್ನು ಆಯಿತು ಅಂತೇಳಿ ತಹಶೀಲ್ದಾರ್ ಅವ್ರ ಮಾತಿಗೆ ಗೌರವ ಕೊಟ್ಟು ಹೋಗ್ತಾ ಇದ್ದೀವಿ. ಜೊತೆಗೆ ಏನಾದರೂ ಒಂದು ತಿಂಗಳು ಆಗಿಲ್ಲ ಅಂತಂದರೆ ಹಾಸನ ಜಿಲ್ಲಾ ಕಚೇರಿ, ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕಿ ಒಂದು ಸರ್ಕಾರದ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಮುರಾರ್ ಸ್ಕೂಲ್ ಇದೆ, ಆ ಸ್ಕೂಲ್ಗೂ ಎಲ್ಲ ವ್ಯವಸ್ಥಿತ ಮಾಡಿದ್ದಾರೆ. ಇದೇ ರಂಗಾಪುರ ಕಾವಲು MDR ಸ್ಕೂಲ್ ಅಂತ ಇದೆ ಮೇಗಳದು, ಆ ಸ್ಕೂಲ್ಗೆ ಒಂದು ದಾರಿ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿಲ್ಲ, ಯಾವ ಫೆಸಿಲಿಟಿ ಇಲ್ಲ. ಮಕ್ಕಳೆಲ್ಲರೂ ಹೋಗ್ಬೋದು, ಎಲ್ಲರೂ ಬರೋದು, ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಈ ಶೂನ್ಯ ಮಾಡಿ ಕರೆದು ಬರಲ್ಲ, ಯಾವ ರಾಜಕೀಯ ವ್ಯಕ್ತಿಗಳು ಬಂದಿಲ್ಲ, ಒಬ್ಬ ಅಧಿಕಾರಿಗಳು ಬಂದಲ್ಲಿ ನೋಡಿಲ್ಲ. ಆ ಥರದ ವ್ಯವಸ್ಥೆ ಇದೆ. ನೀವು ಮಾಧ್ಯಮದವರ ಒಂದ್ಸರಿ ಗಮನ ನೋಡ್ಕೊಂಡ್ ಬನ್ನಿ, ಆ ಶಾಲೆ ನೋಡ್ಕೊಂಡ್ ಬನ್ನಿ. ಆ ಶಾಲೆಯಲ್ಲಿ ಪ್ರತಿಯೊಬ್ಬ ಪೋಷಕರು ದುಡ್ಡು ಖರ್ಚು ಮಾಡಿ ಮಾಡ್ತಾ ಇದ್ದೀವಿ ಸ್ಕೂಲ. ಮಕ್ಕಳಿಗೆ ಅಷ್ಟು ನೋವಾಗ್ತಾ ಇದೆ. ನಾನೇ ಮೊನ್ನೆ ಬಿದ್ದು ಬಂದ ಮೇಲೆ ನನಗೆ ಗೊತ್ತಿರೋದು, ನಾವು ತೋರಿಸ್ಬೇಕಾ, ನಾನು ಮಂಡಿ ಕಿತ್ಕೊಂಡ್ ಬಂದೀನಿ, ಬಿದ್ದು ಮಕ್ಕಳಿಗೆ ಬಿದ್ದಿರ್ಬೋದು. ಅದಕ್ಕೇನೋ ಜವಾಬ್ದಾರಿ ಇದೆಯಾ ಅವ್ರಿಗೆ, ಶಾಸಕರಿಗೆ? ಇಲ್ಲ ಅಧಿಕಾರಿ ಇದೆಯಾ? PO ಡಿಡಿಪಲ್ ಯಾರು ಬಂದು ನೋಡಿದ್ರಲ್ಲಿ? ಯಾರು ನೋಡಿದ್ರ? ಬೇರೆ ಸ್ಕೂಲ್, ಯಾವುದೇ ಸ್ಕೂಲ್ಗೆ ಹೋಗಿ ನೋಡಿ, ಒಂದು ಗೇಟಿಗೆ ಬೆಲೆಲ್ಲ ಸ್ಕೂಲು ಆ ಮಟ್ಟಕ್ಕೆ ತಿಳಿಸಿದ್ದಾರೆ. ಯಾಕೆ ಮಾಡಿದ್ರ? ಕುಡಿಯಕ್ಕೆ ನೀರಿಲ್ಲ, ಟ್ಯಾಂಕರ್ ನಮ್ಮದವರಿಂದ ತೋಟ ನಾನೇ ನೋಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರು ತಹಸೀಲ್ದಾರ್ MG ಸಂತೋಷ್ ಕುಮಾರ್ ಅವರೊಂದಿಗೆ ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ನಡೆಸಿ ತಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಕೋರಿ ಮನವಿಯನ್ನ ಸಲ್ಲಿಸಿದ್ರು. ನಂತರ ಭ್ರಷ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಒಂದೇ ಸಮುದಾಯದಲ್ಲಿದ್ದಾಗ ಅದನ್ನ ಕೂತ್ಕೊಂಡು ನೀವೇ ತೀರ್ಮಾನ ಮಾಡ್ಕೋಬಹುದು. ಅದನ್ನ ಈಗ ಅಲ್ಲಿ ಜಸ್ಟ್ ಮಿಸ್ಟೇಕ್ ಅಂತಂದ್ರೆ ಬೀರೇ ದೇವರು ಬೈರೇ ದೇವರು ಅಂತ ಹೇಳ್ಸ್ಕೊಳ್ಳಿ. ಬೀರೇ ದೇವರು ಬೈರೇ ದೇವರು. ಈಗ ಕೆಲವರು ಕನ್ನಡ ಚೆನ್ನಾಗಿ ಬರೋರು ಬೀರ್ ದೇವರು ಅಂತಾರೆ, ಇನ್ನ ಕನ್ನಡ ಚೆನ್ನಾಗಿ ಮಾತಾಡೋಕೆ ಬೈರೇ ದೇವರು ಅಂತ. ಈ ಸಂದರ್ಭದಲ್ಲಿ ನೂರಾರು ರೈತರು, ಮಹಿಳಾ ರೈತರು ಹಾಜರಿದ್ದರು. MD ನಾಸಿರ್, ಪ್ರಜಾಶಕ್ತಿ TV, ಅರಸೀಕೆರೆ.